ಒಂದು ಮಾತು ನಿಮ್ಮ ಇಡೀ ಕುಟುಂಬ ಅಣ್ಣವರು ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ನಿಮ್ಮಿಂದ ಯಾರು ಏನು ಏನು ಮಾಡಿದ್ದಾರೆ ಏನು ತೊಂದರೆ ಇಲ್ಲ. ನಿಮ್ಮ ಆಶೀರ್ವಾದ ವಾಪಸ್ ಬರ್ತಾ ಇದೆ. ಸ್ನೇಹಿತರು ಕೂಡ ಮಾತಾಡಿದ್ರು, ಚಿಂತೆ ಮಾಡಬೇಡಿ, ನೀವೆಲ್ಲ ಒಳ್ಳೇದು ಮಾಡ್ತಿದ್ರೆ ಒಳ್ಳೇದಾಗುತ್ತೆ. ಏನಂದರೆ ಭಾಳ ಜಸ್ಟ್ ಭಗವಂತನಲ್ಲಿ ನಂಬಿಕೆ ಆಗ್ಬಿಡ ಹೋಗ್ಬಿಟ್ಟು ಕಸ್ಮ ನೋಡೋದು ಅಲ್ಲಿ ಬಾಯಿಲಿ ನಿಂಗೆ ನಿಂಗೆ ಏನಿಲ್ಲ ಯಾವತ್ತೂ ಹೇಳಿಲ್ಲ ನಾನು. ಓಕೆ ಯಾವತ್ತು ಹೇಳಿಲ್ಲ ನಿನಗೆ, ಹೇಳಿಲ್ಲ ಯಾವತ್ತು ಹೇಳಿ ನನಗೆ ಯಾವ ಹೇಳ್ತಾನೋ ಹೇಳೋ ಹೇಳೋ ಆಮೇಲೆ ಸರ್ ಆಯ್ತು ನಿಮ್ಮ ನಮ್ಮ ಬಳ್ಳಾರಿ ನಗರದಲ್ಲಿ ಒಂದು ಹೆಸರಾಂತ ಕುಟುಂಬ ಗುರುನಾಥ್ ಶೆಟ್ಟಿ ಅವರು ಅಂತಂದರೆ ಇಡೀ ಬಳ್ಳಾರಿ ನಗರದಲ್ಲಿ ಒಂದು ಒಳ್ಳೆಯ ಕುಟುಂಬ, ಒಳ್ಳೆಯ ವ್ಯಾಪಾರಸ್ಥರ ಕುಟುಂಬ. ಮತ್ತು ಅದರಲ್ಲಿ ವಿಶೇಷವಾಗಿ ಅವರ ದೊಡ್ಡ ಮಗ ವೇಣು ವ್ಯಾಪಾರ ವ್ಯವಹಾರಗಳು ನೋಡ್ಕೊತಾ ಇದ್ದರೆ, ಎರಡನೇ ಮಗ ಡಾಕ್ಟರ್ ಸುನೀಲ್ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಪೀಡಿಯಾಟ್ರಿಷಿಯನ್. ಅದೇ ಇವತ್ತು ದಿನ ಬೆಳಗ್ಗೆ ಅವರು ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಬಂದು ಅವ್ರನ್ನ ಕಿಡ್ನ್ಯಾಪ್ ಮಾಡಿರೋಂಥ ಒಂದು ಘಟನೆ ಇಡೀ ಬಳ್ಳಾರಿ ನಗರವನ್ನೇ ಬೆಚ್ಚಿ ಬೀಳಿಸಿರುವಂಥ ಒಂದು ವಿಚಾರ. ಮತ್ತು ಅವರೊಬ್ಬ ಡಾಕ್ಟ್ರು, ಯಾವ ಒಬ್ಬರ ತಂಟೆಗೂ ಹೋಗ್ದೇನೆ ಅವ್ರ ಪಾರ್ಟಿಗೆ ಅವರು ನೋಡ್ರಿ, ಬೆಳಿಗ್ಗೆ ನಾನು ಕ್ಯಾಮೆರಾದಲ್ಲಿ ನೋಡಿದೆ, ನಾನು ಒಬ್ಬಂಟಿಯಾಗಿ ಅವರು ವಾಕಿಂಗ್ ಮಾಡ್ಕೊತ ಹೋಗ್ತಾ ಇದ್ದಾರೆ. ಇಂಥ ಈ ಘಟನೆ ನಿಜವಾಗ್ಲೂ ಕೂಡ ಭಾಳ ದಿಗ್ಭ್ರಾಂತಿ. ಅಂದರೆ ಇಡೀ ಬಳ್ಳಾರಿ ನಗರದಲ್ಲಿ ಜನರು ಒಂದು ಭಯಭೀತರಾಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರೋದು. ನಮ್ಮ ಎಸ್ ಪಿ ಅವ್ರ ಜೊತೆಯಲ್ಲೂ ಕೂಡ ನಾನು ಈಗಲೇ ಫೋನಲ್ಲಿ ಮಾತಾಡಿದೆ. ಪೊಲೀಸ್ ಇಲಾಖೆ ಕೂಡ ಬೆಳಗ್ಗೆಯಿಂದ ಅವ್ರ ಕುಟುಂಬದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವ್ರನ್ನ ರಕ್ಷಣೆ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನಂದರೆ ಕೆಲವೊಂದು ಡಿಮ್ಯಾಂಡ್ಗಳೆಲ್ಲ ಏನಿಟ್ಟಿದ್ದಾರೆ ಅದು ಏನೇ ಆಗಿರಲಿ, ಖಂಡಿತವಾಗ್ಲೂ ಕೂಡ ಭಗವಂತನ ಒಂದು ಕೃಪೆಯಿಂದ ಡಾಕ್ಟರ್ ಸುನೀಲ್ ಅವರು ಕ್ಷೇಮವಾಗಿ ಅವ್ರ ಮನೆಗೆ ಬಂದು ಸೇರಿಕೊಳ್ಬೇಕು ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸೊ ಯಾಕಂದರೆ ಅವರೆಲ್ಲ ಒಳ್ಳೆಯ ಕೆಲಸಗಳು ಮಾಡ್ಕೊಂಡಿರೋ ಒಳ್ಳೆಯ ಕುಟುಂಬ ಇದು. ಸೊ ಹಾಗಾಗಿ ಭಗವಂತ ಅವರು ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ಅಪಾಯ ಆಗದೇನೆ ಅವ್ರ ಮನೆಗೆ ಹಿಂತಿರುಗಿ ಬರ್ತಾರೆ. ನೋಡಿ, ಆ ರೀತಿ ನಾನು ಹೇಳ್ತಾ ಇದ್ದೇನೆ, ಅವರು ಇಲ್ಲೇ ಇದ್ದಾರೆ ವೇಣು. ಅವ್ರು ಯಾರ ಜೊತೆಯಲ್ಲೂ ಕೂಡ ಅವ್ರೇನು ಅವ್ರ ವ್ಯಾಪಾರ ಏನು ವ್ಯವಹಾರ ಏನು ಅವ್ರು ಯಾರು ಹೊರಗಡೆ ಜಗತ್ತಿಗೆ ಇವತ್ತು ಈ ಘಟನೆಯಿಂದ ಅವ್ರ ಹೆಸರು ಹೊರಗಡೆ ಬರ್ತಾ ಇದೆ. ಆಗಲಿ ಇಲ್ಲದೇ ಇದ್ದರೆ ಅವರು ಜಗತ್ತಿಗೆ ಎಲ್ಲಿ ಕೂಡ ಕಾಣದೇನೆ ಎಲೆಮೆರೆ ಕಾಯಿಗಳಿದ್ದಂಗೆ ಅವರು ಜೀವನ ಮಾಡುವಂಥ ಒಂದು ಕುಟುಂಬ ಅವ್ರದ್ದು. ಮತ್ತು ಅವ್ರಿಗೆ ಯಾವತ್ತೂ ಅಂಥ ಪರಿಸ್ಥಿತಿ ಇಲ್ಲ. ಇನ್ನೂ ಒಬ್ಬರಿಗೆ ಸಹಾಯ ಮಾಡೋರಾಗಲಿ, ಒಬ್ಬರ ಹತ್ರ ಕೈ ಚಾಚಿ ಸಹಾಯ ಪಡ್ಕೊಳ್ಳೋಂಥ ಕುಟುಂಬ ಇದಲ್ಲ ಸರ್. ನೋಡಿ, ಸಂಪೂರ್ಣವಾಗಿ ಹೌದು, ಶೂಟೌಟ್ ನೋಡಿ. ಇವತ್ತು ಒಂದು ವಿಷಯ ಹೇಳ್ತೀನಿ, ಇವತ್ತು ಬೀದರಲ್ಲಿ ಶೂಟೌಟ್ ಪ್ರಕರಣ ಆ ಕ್ಯಾಮೆರಾಗಳಲ್ಲಿ ನಾವು ನೋಡಿದಾಗ CC ಕ್ಯಾಮೆರಾಗಳಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗಿರುವಂಥದ್ದು. ನಾವು ಅಮೆರಿಕದಲ್ಲಿ ಅಥವಾ ಇಂಗ್ಲೀಷ್ ಮೂವಿಗಳಲ್ಲಿ ನೋಡ್ತೀವಿ, ಸಾಯಿಸಿ 98 ಲಕ್ಷ ಎತ್ಕೊಂಡು ಹೋಗಿರೋದು. ನಮ್ಮ ಹೊಸಪೇಟೆ ಘಟನೆಗಳಾಗಿರ್ಬೋದು, ಇದು ಉಳ್ಳಾಳದಲ್ಲಿ ನೇರವಾಗಿ ಬ್ಯಾಂಕಲ್ಲಿ 12 ಕೋಟಿ ದರೋಡೆ ಆಗಿರುವಂಥದ್ದಾಗಿರ್ಬೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರೇಪ್ಗಳು, ಕೊಲೆಗಳು, ಕಿಡ್ನ್ಯಾಪ್ಗಳು ನಿಜವಾಗ್ಲೂ ಕೂಡ ಈ ಹಿಂದೆ ಯಾವತ್ತೂ ಕೂಡ ನಡೀತಾ ಇರುತ್ತೆ. ನಾನು ಈ ವಿಷಯದಲ್ಲಿ ಯಾರನ್ನೂ ದೂರಕ್ಕೆ ಹೋಗಲ್ಲ ನಾನು. ಆದರೆ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಪೊಲೀಸ್ ಅಂತಂದರೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ಪೊಲೀಸ್ಗೆ ಇರುವಂಥ ಗೌರವ ಭಾಳ ದೊಡ್ಡ ಗೌರವ.
ಸೊ ಇಂಥ ಘಟನೆಗಳಾಗ್ತಾ ಇರೋದು ಭಾಳ ಆಶ್ಚರ್ಯಕರವಾದ ವಿಷಯ. ಸೊ ಹಾಗಾಗಿ ಗೃಹ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆ ಇನ್ನು ಮುಂದೆ ಆದರೂ ಇಂಥ ಘಟನೆಗಳಾಗಿಲ್ದಂಗೆ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯದ ಗೌರವನ ಉಳಿಸಬೇಕು ಮತ್ತು ನಮ್ಮ ಸಾಮಾನ್ಯ ಜನರ ಪ್ರಾಣ ಮತ್ತು ಎಲ್ಲ ವಿಚಾರಗಳಲ್ಲಿ ಆಸ್ತಿ ಪಾಸ್ತಿಗಳು ಯಾವುದೇ ಇರಲಿ ಕಾಪಾಡುವಂಥ ಒಂದು ಪ್ರಯತ್ನಕ್ಕೆ ಗಂಭೀರವಾಗಿ ಚಿಂತನೆ ಮಾಡಿ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಇಂಥ ಘಟನೆಗಳಾಗಿಲ್ದಂಗೆ ನೋಡ್ಕೋಬೇಕು. ಎಸ್ ಪಿ ಅವರು ಕೆಲವೊಂದು ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ ಅವ್ರಿಗೆ ಇನ್ನೂ ಇದಾಗುತ್ತೆ. ಬಟ್ ತುಂಬ ಗಂಭೀರವಾಗಿ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.